ಸ್ಕೂಲ್ ಬಸ್ಸಿನಿಂದ ಬಿದ್ದ ಎಲ್ಕೆಜಿ ಮಗು ಸ್ಥಳದಲ್ಲೇ ಸಾವು. ಶಾಲಾ ಆಡಳಿತ ಮಂಡಳಿ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದ ಹೊರವಲಯದಲ್ಲಿ ಖಾಸಗಿ ಶಾಲಾ ಬಸ್ಸಿನ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಎಲ್ಕೆಜಿ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ. ಈ ದುರ್ಘಟನೆಯಿಂದ ಗ್ರಾಮದಲ್ಲಿ ಶೋಕ ಹಾಗೂ ಆಕ್ರೋಶದ ವಾತಾವರಣ ಆವರಿಸಿದೆ. ಮೃತ ಬಾಲಕನನ್ನು ಪ್ರಥಮ್ ಅರುಣ್ ಲಮಾಣಿ ಎಂದು ಗುರುತಿಸಲಾಗಿದೆ. ಪ್ರಥಮ್ ಉಳ್ಳಟ್ಟಿ ಗ್ರಾಮದ ಲಿಟಲ್ ಹಾರ್ಟ್ ಸ್ಕೂಲಲ್ಲಿ ಎಲ್ಕೆಜಿ ವಿದ್ಯಾರ್ಥಿಯಾಗಿದ್ದ. ಪ್ರಥಮ್ ಪ್ರತಿದಿನದಂತೆ ಶಾಲಾ ಬಸ್ಸಿನಲ್ಲಿ ಶಾಲೆಗೆ ತೆರಳಿದ್ದನು. ಆದರೆ ಶಾಲೆಯಿಂದ ಮರಳಿ ತನ್ನೂರು ದೊಡ್ಡೂರು ತಾಂಡಕ್ಕೆ ವಿದ್ಯಾರ್ಥಿಯನ್ನು ಬಸ್ಸಿನಲ್ಲಿ ಮನೆಗೆ ಬಿಡುವ ವೇಳೆ ದೊಡ್ಡೂರು ಗ್ರಾಮದ ಹೊರವಲಯದಲ್ಲಿ ಈ ಘಟನೆ ನಡೆದಿದೆ. ಚಾಲಕ ಹಾಗೂ ನಿರ್ವಾಹಕನ ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ನಡೆದಿದ್ದು, ಘಟನೆ ಸಂಭವಿಸುತ್ತಿದ್ದಂತೆ ಚಾಲಕ ಹಾಗೂ ನಿರ್ವಾಹಕ ಮಗುವನ್ನು ಬಸ್ಸಿನ ಒಳಗೆ ಹಾಕಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಶಾಲಾ ಆಡಳಿತ ಮಂಡಳಿ ಹಾಗೂ ಚಾಲಕನ ನಿರ್ಲಕ್ಷ್ಯದಿಂದಾದ ಘಟನೆಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ಈ ಸಂಬಂಧ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿದೆ. ವರದಿ ನಾಗರಾಜ್ ಲಮಾಣಿ, N+ ನ್ಯೂಸ್, ಲಕ್ಷ್ಮೇಶ್ವರ. ಪೊಲೀಸರು ಗಲಗಲಾಗಿ ಕರೆದಾಗ ಬಂದಾರ ಅವ್ರೇನೋ ಬಂದು ಇಲ್ಲಿ ಉಳ್ಕೊಳಕ್ ಹೋಗಾಕತ್ತಾರ. ಆದ್ರೆ ಅವ್ರ ಮಾನವ ದೃಷ್ಟಿ ಮೆರಬೇಕಿತ್ತು. ಸಾಲಿ ಬಂದ್ ಮಾಡಿ ಅವ್ರ ಮಗ ಅವರು ಸ್ಟಾಫ್ ಎಲ್ಲರೂ ಓಡ್ ಬಂದು ನಿಂತಿದ್ರ ನಾವು ಹೌದು ಮಾನವ ದೃಷ್ಟಿ ಚೆನ್ನಾಗಿದ್ದು ಘಟನೆ ಇದು, ಯಾರೇನು ಮಾಡೋಕ್ಕಾಗಲ್ಲ ಅಂತಿದ್ವಿ. ಆದ್ರೆ ಅವ್ರು ಹಂಗೆ ನಡ್ಕೊಂಡಿಲ್ಲ. ಆದ್ರೆ ಬಿಹೇವಿಯರ್ ನಡ್ಕೊಂಡಾರ. ಅವ್ರು ಸತ್ರ ಏನಾಗಬೇಕೈತಿ, ರೊಕ್ಕ ಕೊಟ್ಟ ಅಂತ ಆ ಲೆಕ್ಕಕ್ಕೆ ಅವ್ರದಾರ ಕಮಿಟಿಯರ್. ಬೇರೆ ಏನಿಲ್ಲ, ರೊಕ್ಕ ಕೊಟ್ರೆ ಎಲ್ಲ ಬರ್ತಾವ ಅನ್ನೋ ವಿಚಾರದಾಗ ಅವ್ರದಾರ. ನಾವು ಕೋಟಿ ರೂಪಾಯಿ ಕೊಟ್ಟು